ಹಲೋ ಸರ್, ನೀವು ಇಲ್ಲಿಗಲ್ ಆಗಿ ಗೌರ್ಮೆಂಟ್ ವೆಲ್ಫೇರ್ ಸ್ಕೀಮ್ ಇಂದ ಲೂಟಿ ಮಾಡಿದ 3 ಮನೆಗಳನ್ನ ಸೀಸ್ ಮಾಡಿದ್ದಾರೆ. 3 ಹೋದ್ರೇನ್ರಿ, ಇನ್ನು 10 ಮನೆಗಳನ್ನ ಇಲ್ಲಿಗಲ್ ಆಗಿ ಫೇಕ್ BPL ಕಾರ್ಡ್ಗಳನ್ನ ಮಾಡಿಸಿ ಪರ್ಚೇಸ್ ಮಾಡ್ತೀನಿ. ಹೌದು, ಇದೇ ಒಂದು ರೀಸನ್ ಇಂದ ಇವತ್ತು ಬಡ ಜನರು ಬಡವರಾಗಿ ಉಳಿತಾ ಇರೋದು. BPL ಕಾರ್ಡ್ ಹೋಲ್ಡರ್ಸ್ ಗೆ ರಾಜ್ಯ ಸರ್ಕಾರ 2016ರಲ್ಲೇ 1 ಲಕ್ಷ ಉಚಿತ ಮನೆಗಳನ್ನ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿತ್ತು. ಆದ್ರೆ ಈ ಸ್ಕೀಮ್ ಲಾಂಚ್ ಆಗಿ 10 ವರ್ಷಗಳೇ ಕಳೆದ್ರು BPL ಕಾರ್ಡ್ ಹೋಲ್ಡರ್ಸ್ ಗೆ 1 ಮನೆ ಕೂಡ ಅಲೋಕೇಟ್ ಆಗಿಲ್ಲ. 45,000 ಮನೆಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು, ಅದಿನ್ನೂ ಖಾಲಿನೇ ಉಳಿದಿದೆ. ಬಸವ ವಸತಿ ಯೋಜನಾ, ಆಶ್ರಯ ಯೋಜನಾ, PMAY ಯೋಜನಾ ಅಂತ ಹಲವಾರು ಉಚಿತ ಮನೆ ಯೋಜನೆಗಳನ್ನ ಬಡ ಜನರಿಗೆ ಸರ್ಕಾರ ಮಾಡಿದ್ರು, ಇದರ ಸರಿಯಾದ ಮಾಹಿತಿನೇ ತುಂಬಾ ಬಡ ಜನರಿಗೆ ಇಲ್ಲ. ಇನ್ನು ಇದರ ಮಾಹಿತಿ ಇರೋ ಗೌರ್ಮೆಂಟ್ ಅಫಿಷಿಯಲ್ಸ್ ಇದನ್ನ ಫೇಕ್ ಡಾಕ್ಯುಮೆಂಟ್ಸ್ ಮುಖಾಂತರ ಪರ್ಚೇಸ್ ಮಾಡಿ ರೆಂಟ್ ಗೆ ಕೊಟ್ಟು ಹಣನ ಮಾಡ್ತಾ ಇದ್ದಾರೆ. ಕೊಪ್ಪಳದ 22 ಗೌರ್ಮೆಂಟ್ ಎಂಪ್ಲಾಯೀಸ್ ಅಂಡ್ ಪೊಲೀಸ್ ಪರ್ಸನಲ್ಸ್ BPL ಕಾರ್ಡ್ಸ್ ಅನ್ನ ಫೇಕ್ ಮಾಡಿ ಸರ್ಕಾರ ಬಡ ಜನರಿಗೆ ಅಂತ ಕಟ್ಸಿರೋ ಮನೆನ ಕಿತ್ಕೊಂಡು ರೆಂಟ್ ಗೆ ಕೊಟ್ಟು ತಮ್ಮ ಜೇಬನ್ನ ತುಂಬಿಸ್ಕೊಳ್ತಾ ಇದ್ದಾರೆ. ಇದರಿಂದಾನೇ ಬಿಸ್ನೆಸ್ ಮ್ಯಾನ್, ಪಾಲಿಟಿಷಿಯನ್ಸ್ ಅಂಡ್ ರಿಯಲ್ ಎಸ್ಟೇಟ್ ಅಲ್ಲಿ ಇರೋರು ಈ ಲೂಪ್ ಹೋಲ್ಸ್ ಅನ್ನ ಗಮನಿಸಿ ಹಣ ಮಾಡ್ತಾನೆ ಇದ್ದಾರೆ. ಅಂಡ್ ಈ ಸ್ಕೀಮ್ಸ್ ಗಳನ್ನ ಡಿಸರ್ವ್ ಮಾಡೋ ಬಡ ಜನರಿಗೆ ಈ ಮಾಹಿತಿನೇ ಇಲ್ಲದೆ ಬಡವರಾಗೆ ಉಳಿತಾ ಇದ್ದಾರೆ. ಹಾಗಾಗಿನೇ ಈ ರೀಲ್ ಆದಷ್ಟು ಶೇರ್ ಮಾಡಿ ಈ ಮಾಹಿತಿನ ಬಡ ಜನರಿಗೆ ತಲುಪಿಸಿ. ಇನ್ನು ಈ ಉಚಿತ ಮನೆಗಳನ್ನ BPL ಕಾರ್ಡ್ ಹೋಲ್ಡರ್ಸ್ ಹೇಗೆ ಪಡಿಬೇಕು ಅನ್ನೋದನ್ನ ತಿಳಿಬೇಕು ಅಂತಂದ್ರೆ ಮನೆ ಅಂತ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ.